ಗಣಪತಿ ವಿಸರ್ಜನೆ ಆದ್ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆಗೆ ಇನ್ನೊಂದು ಆಚರಣೆ ಮಾಡ್ತಾರ ಜೋಕುಮಾರ ಸ್ವಾಮಿ ಅಂತ ಹೇಳಿ. ಗಣಪತಿಗೆ ಭವ್ಯ ಭೋಜನ ಭವ್ಯ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದ್ರ ಜೋಕುಮಾರ ಸ್ವಾಮಿಗೆ ಕಲ್ಲಿಲಿಂದ ಕೊಡ್ಲಿಲಿಂದ ಹೊಡೆದು ಸಾಯಿಸ್ತಾರ. ಏನಪ್ಪಾ ಇದು ಜೋಕುಮಾರ ಸ್ವಾಮಿ ಕತೆ ಅಂತ ಕೇಳಿದ್ರ ನಾ ನಿಮಗ್ ಹೇಳ್ತೀನಿ ಬರ್ರಿ. ಇವತ್ತ ಜೋಕುಮಾರ ಸ್ವಾಮಿ 7 ದಿನ ಭೂಮಿ ಮೇಲೆ ಇರ್ತಾನ. ಸ್ವಲ್ಪ ಜನ ಇವನಿಗೆ ಕಾಮುಕ ಅಂತ ಹೇಳಿ ಕರೆದರ, ಸ್ವಲ್ಪ ಜನರಿಗೆ ಮಳೆ ತಂದ ದೇವರು ಅಂತ ಕೂಡ ಕರೀತಾರ. ಜೋಕುಮಾರ ಸ್ವಾಮಿಗೆ ಬಹಳಷ್ಟು ಪುರಾಣ ಕಥೆಗಳವ. ಒಂದು ಕಥೆಯ ಪ್ರಕಾರ ಜೋಕ ಎಂಬ ಮುನಿಯ ಮಗನಾಗಿರ್ತಾನ ಜೋಕುಮಾರ ಸ್ವಾಮಿ. ಒಂದು ಸಲ ಬರಗಾಲ ಬಂದು ಎಲ್ಲ ಬೆಳೆಗಳು ನಾಶ ಆಗ್ಲಿಕ್ ಸ್ಟಾರ್ಟ್ ಆಗ್ತಾವ. ಅವಾಗ ಜೋಕುಮಾರ ಸ್ವಾಮಿ ಹೊಲದಾಗ ಕುದುರೆ ಏರಿ ಹೋಗುವಾಗ ಅವ್ರ ಮ್ಯಾಲಿರೋ ಹೊದಿಕೆ ಆಕಾಶದ ಕಡೆಗೆ ಎಸಿತಾರ. ಇದರ್ಲಿಂದ ಮೋಡ ಎಲ್ಲ ಕರಗಿ ಮಳೆ ಬರ್ಲಕ್ ಸ್ಟಾರ್ಟ್ ಆಗ್ತದ. ಸೊ ಇದರ್ಲಿಂದ ರೈತರ ಪಾಲಿಗೆ ಜೋಕುಮಾರ ಸ್ವಾಮಿ ದೇವರಾಗ್ತಾನ. ಜೋಕುಮಾರ ಸ್ವಾಮಿಗೆ ಮಡಿವಾಳ ಮನೆತನದ ಒಬ್ಬ ಹುಡುಗಿ ಪ್ರೀತಿಸ್ತಾಳ. ಗೊತ್ತಾಗಿ ಹುಡುಗಿಯ ತಂದೆ ಜೋಕುಮಾರ ಸ್ವಾಮಿಯ ಕುತ್ತಿಗೆ ಕತ್ತರಿಸ್ತಾರ. ಆಗ ಅದು ರುಂಡ ನದಿ ಒಳಗ್ ತೇಲ್ಕೊಂತ ಹೋಗಿ ಬೇಸ್ತರ ಅವರ ಕೈ ಒಳಗ್ ಸಿಗ್ತದ. ಅವಾಗ ಅವರು ಆ ರುಂಡ ತಗೊಂಡ್ ಬಂದು ಜೋಕುಮಾರ ಸ್ವಾಮಿಯಿಂದ ನಮ್ ಊರಿಗೆಲ್ಲ ಮಳೆ ಬಂದದ ಅಂತ ಹೇಳಿ ಅವ್ರು ತಲೆ ಮೇಲೆ ಇಟ್ಟುಕೊಂಡು ಪೂಜೆ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾರ. ಸ್ವಲ್ಪ ಜನ ಹೇಳೋ ಪ್ರಕಾರ ಜೋಕುಮಾರ ಸ್ವಾಮಿ ಗಣಪತಿಯ ಸಹೋದರ ಕೂಡ ಆಗಿರ್ತಾನ. ಗಣಪತಿ ವಿಸರ್ಜನೆ ಆದ್ಮೇಲೆ ನಾನು ಕೂಡ ಭೂಮಿಗೆ ಹೋಗಿ ಅಲ್ಲಿ ಮಳೆ ಬೆಳೆ ಹೆಂಗ್ ನಡೆದ ಅಂತ ಹೇಳಿ ನೋಡ್ಕೊಂಡ್ ಹೋಗಕ್ ಬಂದಿರ್ತಾನ. ಗಣಪತಿ ಹುಟ್ಟಿ 3ನೇ ದಿನಕ್ಕ ಕುಂಬಾರರ ಮನೆ ಒಳಗ ಜೋಕುಮಾರ ಸ್ವಾಮಿ ತಯಾರಾಗ್ತಾನ. ಜೋಕುಮಾರನ ಆಕಾರ ಹೆಂಗಿರ್ತಪ್ಪ ಅಂತಂದ್ರ ಅಗಲವಾದ ಮುಖ, ದೊಡ್ಡ ಕಣ್ಣು, ತಲೆ ಮೇಲ ವಿಭೂತಿ, ದೊಡ್ಡ ಮೀಸೆ, ತೆರೆದ ಬಾಯಿ, ತೆರೆದ ಕಣ್ಣು, ಗಿಡ್ಡ ಕಾಲು ಮತ್ತು ಕೈಯಾಗ ಒಂದು ಸಣ್ಣ ಕತ್ತಿ ಹಿಡ್ಕೊಂಡು ವಿಚಿತ್ರ ಆಕಾರ ಒಳಗ ಜೋಕುಮಾರ ಸ್ವಾಮಿ ಇರ್ತಾನ. ಹಿಂಗ ತಯಾರಾದ ಜೋಕುಮಾರ ಸ್ವಾಮಿಗೆ ಮಣ್ಣಿನ ಜೋಕುಮಾರ ಸ್ವಾಮಿಗೆ ಬೆಸ್ತರ ಹೆಣ್ಣು ಮಕ್ಕಳು ಬೇವಿನ ತಪ್ಪಲಿರುವ ಒಂದು ಬಿದಿರಿನ ಬುಟ್ಟಿ ಒಳಗ ಇಟ್ಕೊಂಡು ಮುಂಜಾನೆ ಅವ್ರ ಮೊದಲ ಗೌಡ್ರ ಮನಿಗ್ ಹೋಗ್ತಾರ. ಗೌಡ್ರ ಮನೆಗ ಪೂಜೆ ಆದ್ಮೇಲೆ ಅವ್ರ ಕೊಡೋ ಬಿಳಿ ಬಟ್ಟಿ ಹಾಕಿ ಬಾಯಿ ತುಂಬಾ ಬೆಣ್ಣೆ ಸೌರಿ ಪೂಜೆ ಮಾಡ್ತಾರ. ಆಮೇಲೆ ಆ ಜೋಕುಮಾರ ಸ್ವಾಮಿಗೆ ತಲೆ ಮೇಲೆ ಇಟ್ಕೊಂಡು 7 ದಿನಗಳ ಕಾಲ ಎಲ್ಲಾ ಮನಿಗ್ ಹೋಗ್ತಾರ. ಅವರು ಎಲ್ಲರ ಮನಿ ಕಟ್ಟಿ ಮೇಲೆ ಇಟ್ಟು ಜೋಕುಮಾರ ಸ್ವಾಮಿ ಹಾಡ ಹಾಡ್ತಾರ. ಜೋಕುಮಾರ ಸ್ವಾಮಿಗೆ ಮನಿ ಒಳಗ ಎಣ್ಣೆ, ಬೆಣ್ಣೆ, ಮೆಣಸಿನಕಾಯಿ, ಜೋಳ, ಗೋಧಿ ಇಂಥವೆಲ್ಲ ನೈವೇದ್ಯವಾಗಿ ಕೊಡ್ತಾರ. 7 ದಿನ ಆದ್ಮೇಲೆ ಲಾಸ್ಟಿಗೆ ಕೊನೆ ದಿನ ಹುಣ್ಣಿಮೆ ದಿನ ಒಂದು ಕಟ್ಟಿ ಮೇಲೆ ಬುಟ್ಟಿ ಇಟ್ಟು ಸುತ್ತ ಮುಳ್ಳು ಹಾಕ್ತಾರ. ಆಮೇಲೆ ಎಲ್ಲಾ ಹೆಣ್ಮಕ್ಳು ಅದ್ರ ಸುತ್ತ ಸುತ್ತಕೊಂತ ಹಾಡ ಹಾಡ್ತಾರ. ಸುತ್ತುವಾಗ ಹೆಣ್ಣು ಮಕ್ಕಳ ಸೆರಗ ಆ ಮುಳ್ಳಿಗೆ ಸಿಕ್ಕಾಕೊಂತದ. ಅವಾಗ ಜೋಕುಮಾರ ಸ್ವಾಮಿನೇ ನಮ್ ಸೆರಗ್ ಎಳದನಂತ ಅಲ್ಲಿದ್ದ ಗಂಡು ಮಕ್ಕಳು ಒನಕೆ ತಗೊಂಡು ಜೋಕುಮಾರ ಸ್ವಾಮಿಗೆ ಸಾಯಿಸ್ತಾರ. ಹಿಂಗ್ ಸಾಯಿಸಿದಾಗ ಜೋಕುಮಾರನ ರುಂಡ ಅಂಗಾತಾಗ ಬಿತ್ತಂದ್ರ ಮಳಿ ಚಲೋ ಆಗ್ತದ ಅಂತ ಹೇಳಿ. ಇನ್ ಕೇಸ್ ಉಲ್ಟಾ ಬಿತ್ತಪ್ಪ ಅಂತಂದ್ರ ಬರಗಾಲ ಹಿಂಗೆ ಕಂಟಿನ್ಯೂ ಆಗ್ತದ ಅಂತ ಹೇಳಿ ಒಂದು ಪ್ರತೀತಿ ಅದ. ಸಾಯಿಸಿದ ಮೇಲೆ ಆ ರುಂಡ ತಗೊಂಡು ಊರಿನ ಅಗಸರ್ ಹಳ್ಳಕ್ ಹೋಗಿ ಅವ್ರ ಬಟ್ಟಿ ಒಗೆಯುವಂತ ಕಲ್ಲಿನ ಕೆಳಗಿಡ್ತಾರ. ಅವಾಗ ಜೋಕುಮಾರ ಬಹಳಷ್ಟು ನೋವುಲಿಂದ ನರಳುತ್ತಿರ್ತಾನ. ಅವಾಗ ಅಗಸರು 3 ದಿನಗಳ ಕಾಲ ಅವ್ರಿಗೆ ತೊಂದರೆ ಆಗ್ತದ ಅಂತ ಹೇಳಿ ಹಳ್ಳಕ್ ಹೋಗಿ ಬಟ್ಟಿ ಒಗೆದು ನಿಲ್ಲಿಸ್ತಾರ. 4ನೇ ದಿನ ಜೋಕುಮಾರ ಸ್ವಾಮಿಗೆ ತೃಪ್ತಿ ಪಡಿಸೋ ಸಲುವಾಗಿ ಅವಾಗ ಜೋಕುಮಾರ ಸ್ವಾಮಿಗೆ ಸ್ವಲ್ಪ ನೈವೇದ್ಯ ಕೊಟ್ಟು 7 ದಿನಗಳ ಕಾಲ ಹೊತ್ತು ತಿರುಗಿದ ಮಹಿಳೆಯರು ತಲೆ ಸ್ನಾನ ಮಾಡ್ತಾರ. ಸೊ ಗಣಪತಿ ಬಂದ್ ಹೋದ್ಮೇಲೆ ಜೋಕುಮಾರ ಸ್ವಾಮಿ ಭೂಮಿಗೆ ಬರ್ತಾರ. ಊರಿಂದ ಮಳೆ ಬೆಳೆ ಎಲ್ಲ ಚಲೋ ಆಗ್ಲಿ ಅಂತ ಹೇಳಿ.